ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಭಾಗವಾಗಿ ನವಕರ್ನಾಟಕ ಯುವಶಕ್ತಿ ವೇದಿಕೆ ಆಯೋಜಿಸಿರುವ ಉಚಿತ ಜಾನುವಾರು ಮೇವು ವಿತರಣಾ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜು ಉದ್ಘಾಟಿಸಿದರು. ಸ್ಥಳೀಯ ಸಂಘಟನೆ ಉಚಿತ ಜಾನುವಾರು ಮೇವು ನೀಡುತ್ತಿರುವುದರಿಂದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ. ರೈತರು ಕಾರ್ಯಕ್ರಮದ ಸದುಪಯೋಗ ಪಡೆಯಬೇಕೆಂದು ಕರೆ ನೀಡಿದರು. ವೇದಿಕೆ ಅಧ್ಯಕ್ಷ ಹಳ್ಳಿ ರೈತ ಅಂಬರೀಶ್ ಮಾತನಾಡಿ, ಇಂದು ಉದ್ಘಾಟನೆಯಾಗಿರುವ ಮೇವು ಮತ್ತು ನೀರು ವಿತರಣಾ ಕಾರ್ಯಕ್ರಮ ಇನ್ನೂ 3-4 ದಿನ ಮುಂದುವರಿಯುತ್ತದೆ. ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳ ರೈತರಿಗೆ ಆದ್ಯತೆ ಎಂದರು. ನಮಸ್ಕಾರ. ಇವತ್ತು ಏನು ಅಂತಾರಾಜ್ಯ ದನಗಳ ಜಾತ್ರೆ, ಘಾಟಿ ಅಂತಾರಾಜ್ಯ ದನಗಳ ಜಾತ್ರೆ ಪ್ರಾರಂಭವಾಗಿದೆ ನಿನ್ನೆಯಿಂದ. ಇವತ್ತು ನಾವು ಹೇಳ್ದಂಗೆ ಹುಲ್ಲು ವಿತರಣೆ ಮಾಡ್ತೀವಿ ದೂರದಿಂದ ಬರ್ತಕ್ಕಂಥ ರೈತರಿಗೆ, ಬೇರೆ ಜಿಲ್ಲೆ ಬೇರೆ ತಾಲೂಕಿನಿಂದ ಬರ್ತಕ್ಕಂಥ ರೈತರಿಗೆ ಅಂತ ಹೇಳಿದ್ವಿ. ಅದೇ ಥರ ಇವತ್ತು ನೋಡಿ ಬೆಳಗ್ಗೆ ಸುಮಾರು ಒಂದು ಏನಿಲ್ಲ ಅಂದರೂ ಒಂದು 5 ಲೋಡ್ ಅಷ್ಟು ಹುಲ್ಲು ಇವತ್ತು ವಿತರಣೆ ಆಗಿದೆ. ಸೊ ಇದು ದಿನನಿತ್ಯ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಯಾಕಂದರೆ ಅಲ್ಲಿಂದ ಬರ್ತಕ್ಕಂಥ ರೈತರು ತರೋದಕ್ಕೆ ದೂರ ಆಗುತ್ತೆ ಮತ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ನಾವು ಕೊಡೋ ಒಂದು ಹುಲ್ಲು ಕಟ್ಟ ಒಂದಿನಕ್ಕಾದರೂ ಯೂಸ್ ಆಗಲಿ ಅನ್ನೋದೇ ನಮ್ಮ ಆಸೆ. ಸೊ ಇಲ್ಲಿ ಹಳ್ಳಿ ರೈತರು ಹೆಚ್ಚಿಗೆ ಬರೋದ್ರಿಂದ ಅವರ ಒಂದು ಮೂಲಭೂತ ಅಲ್ಲಿಂದ ಬರೋದು ವೆಚ್ಚಗಳು ಜಾಸ್ತಿ ಆಗೋದ್ರಿಂದ ಅನುಕೂಲ ಆಗಲಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಅದು ಉಪಯೋಗ ಆದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನಾವು ನೋಡಿದ್ವಿ, ಸುಮಾರು ರೈತರು ನೋಡಿ ಅಲ್ಲೊಂದು ಲಾಟ್ ಇತ್ತು, ಲಾಟ್ ಹುಲ್ಲು ಖಾಲಿ ಆಗಿದೆ. ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ಹೇಳ್ತಿದ್ರು ಯಾರು ತೊಗೊಂಡೋಗೋದಿಲ್ಲ ಹಾಗೆ ಅಂತ. ಇವತ್ತು ನಮಗೆ ನಾವು ಮಾಡಿರೋ ಕೆಲಸಕ್ಕೆ ಆ ಭಗವಂತ ಹತ್ರ ಒಂದು ಲೆಕ್ಕ ಇರ್ತದೆ. ಯಾಕಂದರೆ 10 ಜನಕ್ಕೆ ಊಟ ಹಾಕೋದಂದರೆ ಬಸಪ್ಪನಿಗೆ ಒಂದು ಕಟ್ಟು ಹುಲ್ಲು ಹಾಕೋದು ಅಂತ ನಮ್ಮ ಹಿರಿಕರು ಹೇಳಿದ್ದಾರೆ. ಆ ಒಂದು ಕೆಲಸ ನಾವು ಮಾಡ್ತಿದ್ದೀವಿ. ಇತ್ತೀಚೆಗೆ ನಿಧನರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಪ್ಪಯ್ಯಣ್ಣನವರಿಗೆ ಪುಷ್ಪಾರ್ಚನೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ವೇದಿಕೆ ಸಹಯೋಗದೊಂದಿಗೆ ನಂದಿ ವಿಕೇರ್ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.